ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯ 17ನೇ ವಾಕ್ಯ. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ಸೊಲೊಮೋನನ ಜ್ಞಾನೋಕ್ತಿಗಳಲ್ಲಿ ಅನೇಕ ರೀತಿಯ ಉಪದೇಶಗಳನ್ನು ನಾವು ನೋಡ್ತೇವೆ. ನಮಗೆ ದೈನಂದಿನ ಜೀವಿತದಲ್ಲಿ ನಾವು ಪಾಲಿಸಬೇಕಾದ ಅಥವಾ ಹಿಂಬಾಲಿಸಬೇಕಾದ, ಮಾಡಬೇಕಾದಂತಹ ಅನೇಕ ಸಂಗತಿಗಳನ್ನು ಈ ಜ್ಞಾನೋಕ್ತಿಗಳಲ್ಲಿ ನಾವು ನೋಡ್ತೇವೆ. ಪ್ರತ್ಯೇಕವಾಗಿ 31 ಅಧ್ಯಾಯಗಳಿವೆ. ಪ್ರತಿ ದಿವಸ ಒಂದೊಂದು ಅಧ್ಯಾಯ ಓದುವ ಹಾಗೆ, ತಿಂಗಳಲ್ಲಿ ಒಂದೊಂದು ದಿವಸ ಒಂದೊಂದು ಅಧ್ಯಾಯ ಓದುವ ಹಾಗೆ ಅನೇಕರು ರೂಢಿ ಮಾಡಿಕೊಂಡಿದ್ದಾರೆ. ಅದು ಓದೋದು ಮಾತ್ರ ಅಲ್ಲ, ಅದನ್ನು ಫಾಲೋ ಮಾಡುವಂತಹ ಅನುಭವವೂ ಸಹ ನಮ್ಮಲ್ಲಿ ದೇವರ ದಯಪಾಲಿಸಲಿ. ಆದರೆ ಇಲ್ಲಿ 8ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಸೊಲೊಮೋನ್ ಹೇಳ್ತಾನೆ, ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸ್ತೇನೆ. ದೇವರ ಒಂದು ಮಾತಾಗಿ ಹೇಳ್ತಾನೆ, ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸ್ತೇನೆ. ದೇವರ ವಾಕ್ಯ ಓದುವಾಗ ನಾವು ಅಲ್ಲ ಮೊದಲು ಪ್ರೀತಿ ಮಾಡಿದ್ದು, ದೇವರು ನಮ್ಮ ಮೇಲೆ ಪ್ರೀತಿ ಮಾಡಿದ್ರು ಅಂತ ಯೋಹಾನ 3:16 ಹೇಳುತ್ತೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಹಾಗಾದರೆ ನಮ್ಮನ್ನು ದೇವರು ಕರೆದಿರೋದು ಪ್ರೀತಿಯಿಂದ. ನಾನು ನಿಮ್ಮನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದ ಅಂತ ಬೈಬಲ್ ಹೇಳ್ತದೆ. ಯೆರೆಮೀಯದಲ್ಲಿ ಓದ್ತೀವಿ ನಾವು. ಹಾಗಾದರೆ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾರೆ. ಆದರೆ ಇಲ್ಲಿ ವ್ಯತ್ಯಸ್ತವಾಗಿ ಕೊಟ್ಟಿದ್ದಾರೆ, ನನ್ನನ್ನು ಪ್ರೀತಿಸುವವ್ರನ್ನ ನಾನು ಪ್ರೀತಿಸ್ತೇನೆ. ಹಾಗಾದರೆ ನಾನಲ್ಲ ದೇವರನ್ನ ಪ್ರೀತಿ ಮಾಡಿದ್ದು, ದೇವರು ನನ್ನನ್ನು ಪ್ರೀತಿ ಮಾಡಿದ್ರು. ನಾನು ದೇವರನ್ನ ಆರಿಸ್ಕೊಳ್ಳಿಲ್ಲ, ದೇವರು ನನ್ನನ್ನು ಆರಿಸ್ಕೊಂಡ್ರು ಎಂಬುದಾಗಿ ಯೋಹಾನ 15ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. ಹಾಗಾದರೆ ಇಲ್ಲಿ ಯಾಕೆ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ? ಇಲ್ಲಿ ಇದರ ಅರ್ಥ, ನನ್ನನ್ನು ಪ್ರೀತಿಸುವವ್ರನ್ನ ನಾನು ಪ್ರೀತಿಸ್ತೇನೆ. ಆಗ ಯೋಹಾನ 3:16 ಹೇಳುತ್ತೆ, ದೇವರು ನಮ್ಮನ್ನು ಪ್ರೀತಿ ಮಾಡಿದ್ರು, ನಾವು ಆತನನ್ನು ಪ್ರೀತಿ ಮಾಡಲಿಲ್ಲ, ದೇವರು ನಮ್ಮನ್ನು ಪ್ರೀತಿ ಮಾಡಿದ್ರು. ಯಾಕೆ ಈ ರೀತಿ ವ್ಯತ್ಯಾಸ ಬಂದಿದೆ ಅಂದರೆ, ಮೊದಲು ನಮ್ಮನ್ನು ಪ್ರೀತಿ ಮಾಡಿದ್ದು ದೇವರು. ತನ್ನ ಮಗನಾದ ಯೇಸುವನ್ನು ಕಳಿಸ್ಕೊಡೋದಕ್ಕೆ ಕಾರಣ ನನ್ನ ಮೇಲೆ, ನಿಮ್ಮ ಮೇಲಿರುವಂತಹ ಪ್ರೀತಿ. ಅದು ದೇವರು ಮೊದಲು ನಮ್ಮನ್ನು ಪ್ರೀತಿ ಮಾಡಿದ್ರು. ಈಗ ದೇವರು ಹೇಳೋದೇನು ಅಂದರೆ, ನಾನು ಆಲ್ರೆಡಿ ನಿಮ್ಮನ್ನು ಪ್ರೀತಿ ಮಾಡಿದ್ದೀನಿ. ಈಗ ನನ್ನನ್ನು ಯಾರು ಪ್ರೀತಿ ಮಾಡ್ತಾರೋ ನಾನು ಅವರನ್ನು ಪ್ರೀತಿ ಮಾಡ್ತೀನಿ. ಯಾಕೆಂದರೆ ಮೊದಲು ನಮ್ಮೆಲ್ಲರನ್ನ ಲೋಕದ ಮೇಲೆ ಟೋಟಲ್ ಆಗಿ ತನ್ನ ಆ ಒಂದು ಪ್ರೀತಿಯನ್ನು ಸುರಿಸ್ಬಿಟ್ರು. ಆ ಪ್ರೀತಿಯಲ್ಲಿ ಜನರನ್ನು ಮುಳುಗಿಸಿದ್ರು. ಅವರೆಲ್ಲರನ್ನು ಕರೀತಾ ಇದ್ದಾರೆ, ಬಾಯಾರ್ದ ಸಕಲ ಜನರೇ ನೀವೆಲ್ಲರೂ ನೀರಿನ ಬಳಿಗೆ ಬನ್ನಿರಿ, ಎಲೆ ಕಷ್ಟಪಡುವವರು ಹೊರತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಒಂದು ಪ್ರೀತಿಯ ಆಹ್ವಾನವನ್ನು ಕೊಟ್ಟಾಯಿತು. ಪ್ರೀತಿಯ ಒಂದು ಆಹ್ವಾನವನ್ನು ಕೊಟ್ಟು, ನೀವು ಬನ್ನಿರಿ, ನಿಮ್ಮನ್ನು ನಾನು ನೋಡ್ಕೊಳ್ತೀನಿ, ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಂತ ಕರೆದಿದ್ದಾರೆ. ಈಗ ದೇವರು ಹೇಳ್ತಾ ಇದ್ದಾರೆ, ಈಗ ನಾನು ಪ್ರೀತಿ ಮಾಡಿದ್ದಕ್ಕೆ ಬದಲಾಗಿ ನನ್ನನ್ನು ಪ್ರೀತಿ ಮಾಡಿ ಯಾರಾದರೂ ಬರೋದಾದರೆ ನಾನು ಅವರನ್ನು ಪ್ರೀತಿಯಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಪ್ರಿಯ ದೇವರ ಮಕ್ಕಳೇ, ನನ್ನನ್ನು ನಿಮ್ಮನ್ನು ಪ್ರೀತಿ ಮಾಡಿದಂತಹ ದೇವರು ನಮ್ಮಿಂದ ಇಷ್ಟಪಡೋದೇನು ಅಂದರೆ, ನಾವು ಆತನನ್ನು ಪ್ರೀತಿಸುವವರಾಗಿರಬೇಕು. ಆತನು ಮಾಡಿದಂತಹ ತ್ಯಾಗ, ತನ್ನ ಮಗನನ್ನೇ ಕೊಟ್ಟು ನನ್ನನ್ನು ಪಾಪದಿಂದ, ಶಾಪದಿಂದ ಬಿಡಿಸುವುದಕ್ಕಾಗಿ ಆತನು ಮಾಡಿದಂತಹ ತ್ಯಾಗವನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರವನ್ನು, ಘನತೆಯನ್ನು, ಮಹಿಮೆಯನ್ನು ನಾವು ಸಲ್ಲಿಸುವವರಾಗಿರಬೇಕು. ಈ ದಿವಸ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನೇನು ಸಮರ್ಪಿಸಿಕೊಂಡು ನಾವು ಹೇಳೋಣ, ಕರ್ತನೇ ನನ್ನನ್ನು ಪ್ರೀತಿ ಮಾಡಿದ್ದಕ್ಕಾಗಿ ಸ್ತೋತ್ರ, ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ. ದೇವರು ಹೇಳ್ತಾರೆ, ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿ ಮಾಡ್ತೀನಿ. ನಂತರ ವಾಕ್ಯ ಹೇಳುತ್ತೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ಆತುರದಿಂದ ಹುಡುಕುವವರು. ಈ ಆತುರ ಅಂದರೆ, ಯಾಕಿಷ್ಟು ಆತುರ ಮಾಡ್ತೀಯಾ, ಯಾಕಿಷ್ಟು ಅರ್ಜೆಂಟ್ ಮಾಡ್ತೀಯಾ ಎಂಬುದಾಗಿ ನಾವು ಹೇಳುವಂಥ ವರ್ಡ್ ಇದೆ ಹಳ್ಳಿಗಳಲ್ಲಿ. ಆತುರ ಮಾಡೋದು ಅಂದರೆ ಅರ್ಜೆಂಟ್ ಮಾಡೋದು ಅಂತ. ಆದರೆ ಇಲ್ಲಿ ಆತುರದಿಂದ ಹುಡುಕುವವರು ಅಂತ ಹೇಳಿದ್ರೆ ಅರ್ಜೆಂಟಾಗಿ ಹುಡುಕುವವರಲ್ಲ, ಆಸಕ್ತಿಯಿಂದ ಹುಡುಕುವವರು. ಇಲ್ಲಿ ಆತುರ ಅಂತ ಯೂಸ್ ಮಾಡಿರೋ ವರ್ಡ್ಗೆ ಇರುವಂಥ ನಿಜವಾದಂಥ ಅರ್ಥ ಅಂದರೆ ಬಯಕೆಯಿಂದ ಹುಡುಕುವವರು, ಆಸಕ್ತಿಯಿಂದ ಹುಡುಕುವವರು. ನಿನ್ನೆ ದಿವಸ ನಾನು ಹೇಳಿದ ಹಾಗೆ ಆಸಕ್ತಿಯಿಂದ ಅವರು ಬಯಸಿದ್ರು, ಅಥವಾ ಲವಲವಿಕೆಯಿಂದ ಆತನನ್ನು ಬಯಸಿದ್ರು. ಆಸಕ್ತಿಯಿಂದ ಹುಡುಕುವವರಿಗೆ ಸಿಗುವುದಕ್ಕೆ ತಯಾರಾಗಿದ್ದಾನೆ. ಏನೋ ಹುಡುಕಬೇಕಲ್ಲ ಅಂತ ಹುಡುಕೋದಲ್ಲ, ಏನೋ ಒಂದು ಕಳ್ಕೊಂಡಾಗ, ಏನೋ ನಷ್ಟವಾದಾಗ,
ಏನೋ ಹುಡುಕ್ಬೇಕಲ್ಲ ಅಂತ ಹುಡುಕೋದಲ್ಲ, ಸಿಗಬೇಕು ಅಂತ ಹುಡುಕಬೇಕು. ನನಗದು ಬೇಕೇ ಬೇಕು ಎಂಬುದಾಗಿ ಹುಡುಕಬೇಕು, ಆಗ ಅದು ನಮಗೆ ಸಿಗುತ್ತೆ. ಹಂಗೆ ಒಂದು ತೀರ್ಮಾನ ಬಂದಾಗ ನಮ್ಮಲ್ಲಿ ಆಸಕ್ತಿ ಬರುತ್ತೆ. ಕಷ್ಟಪಟ್ಟು ಹುಡುಕ್ತೀವಿ, ನಾವು ಆಸಕ್ತಿಯಿಂದ ಹುಡುಕ್ತೀವಿ. ನನಗದು ಪಡ್ಕೊಳ್ಳೇಬೇಕು ಎಂಬ ಒಂದು ಛಲ ನಮ್ಮಲ್ಲಿ ಬರುವಾಗ ನಾವು ಆ ರೀತಿಯಲ್ಲಿ ಏನು ಮಾಡೋಕ್ಕೆ ಹೋಗ್ತೀವಿ, ಹುಡುಕ್ತೀವಿ. ಕೆಲವು ವ್ಯಕ್ತಿಗಳನ್ನ ನೋಡ್ತೀವಿ, ಓದೋದ್ರಲ್ಲಿ ಕೆಲವರು ಓದಬೇಕಲ್ಲ ಅಂತ ಓದ್ತಾರೆ, ಬೇರೆ ಕೆಲವರು ಓದಬೇಕಲ್ಲ ಅಂತ ಓದೋದಲ್ಲ, ಅವ್ರು ಒಳ್ಳೆ ಮಾರ್ಕ್ಸ್ ತಗೋಬೇಕು, ನಾನು ಮೊದಲನೇ ಸ್ಥಾನಕ್ಕೆ ಬರಬೇಕು ಎಂಬ ರೀತಿಯಲ್ಲಿ ಓದ್ತಾರೆ. ಅವಾಗ ಇಬ್ಬರು ಓದ್ತಾ ಇದ್ದಾರೆ, ಬಟ್ ಒಬ್ಬ ಓದಬೇಕಲ್ಲ ಅಂತ ಓದ್ತಾ ಇದ್ದಾನೆ, ಅಪ್ಪ ಅಮ್ಮನ ಮೆಚ್ಚಿಸೋದಕ್ಕಾಗಿ, ಟೀಚರ್ಸನ್ನು ಮೆಚ್ಚಿಸೋದಕ್ಕಾಗಿ ಓದ್ತಾ ಇದ್ದಾನೆ. ಆದರೆ ಇನ್ನೊಬ್ಬ ಆ ಥರ ಅಲ್ಲ, ಅವನು ಅಪ್ಪ ಅಮ್ಮನ ಮೆಚ್ಚಿಸೋದಕ್ಕಲ್ಲ, ಅವನಿಗೆ ಮುಂದೆ ಬರಬೇಕು, ಅವನು ಸ್ಟ್ರಾಂಗ್ ಆಗಬೇಕು, ಮೊದಲನೇ ಸ್ಥಾನ ಬರಬೇಕು, ಎಲ್ಲರಿಗಿಂತ ಮುಂದೆ ಬರಬೇಕು. ಈ ಆಸಕ್ತಿಯಿಂದ ಅವನಲ್ಲಿ ಓದ್ತಾ ಇರೋದ್ರಿಂದ ಅವನು ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ನಾವು ಯಾವ ರೀತಿ ಹುಡುಕಬೇಕು? ಆಸಕ್ತಿಯಿಂದ ಹುಡುಕಬೇಕು, ಲವಲವಿಕೆಯಿಂದ ಹುಡುಕಬೇಕು. ದೇವರನ್ನು ಪ್ರೀತಿಸುವಂತೆ ಲವಲವಿಕೆಯಿಂದ ಆತನನ್ನು ಹುಡುಕಿ ಆತನ ಹಿಂಬಾಲಿಸುವಂತೆ ದೇವರು ಸಹಾಯ ಮಾಡಲಿ. ಆತನನ್ನು ಆಸಕ್ತಿಯಿಂದ ಹುಡುಕೋದಾದರೆ ಆತ ನಮಗೆ ಸಿಗುವನಾಗಿದ್ದಾನೆ. ನಮ್ಮ ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ದಿವಸ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆ ನಿನ್ನ ಮಕ್ಕಳ ಮೇಲಿರಲಿ ಸ್ವಾಮಿ. ನೀನು ಅವ್ರನ್ನೆಲ್ಲ ಪ್ರೀತಿ ಮಾಡಿದ್ದೀಯಾ, ಅವರು ಸಹ ನಿನ್ನನ್ನು ಪ್ರೀತಿಸಿ ಪುನಃ ನಿನ್ನ ಪ್ರೀತಿಯನ್ನು ಪಡ್ಕೊಂಡು ದೇವರೇ ಮುಂದೆ ಸಾಗುವಂತೆ ಆಸಕ್ತಿಯಿಂದ ನಿನ್ನನ್ನು ಹುಡುಕಿಕೊಂಡು ಕಂಡುಕೊಳ್ಳುವಂಥ ಒಂದು ಅನುಭವವನ್ನು ದೇವರೇ ನಿನ್ನ ದಯಪಾಲಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.